ರಾಮದೇವರ ಬೆಟ್ಟ, ರಣಹದ್ದು ವನ್ಯಜೀವಿ ಧಾಮ. ಈಗ ರಾಮದೇವರ ಬೆಟ್ಟಕ್ಕೆ ಬಂದಿದ್ದೀವಿ, ರಾಮನಗರದಲ್ಲಿರೋದು. ನಿಮಗೆ ಇದು ಮೈಸೂರು ಕಡೆಯಿಂದ ಬಂದರೆ ಅಥವಾ ಬೆಂಗಳೂರು ಕಡೆಯಿಂದ ಬಂದರೆ ದೊಡ್ಡ ಒಂದು ಆಂಜನೇಯ ಸ್ವಾಮಿ ಮೂರ್ತಿ ಕಾಣಿಸುತ್ತಲ್ಲ, ಅಲ್ಲಿ ಬಂದರೆ ಇದು ದೇವಸ್ಥಾನ ಬೆಟ್ಟ ಸಿಗುತ್ತೆ. ಮತ್ತು ಇದನ್ನು ರಣಹದ್ದು ಬೆಟ್ಟ ಅಥವಾ ವನ್ಯಜೀವಿ ಅಂತಲೂ ಕರೀತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದೆ, ಸೊ ಇದನ್ನೆಲ್ಲ ಅವರೇ ಫುಲ್ ಮೇಂಟೈನ್ ಮಾಡ್ತಾಯಿದ್ದಾರೆ. ಸೊ ನೀವು ಒಳಗೆ ಬರ್ಬೇಕಂದ್ರೆ ಚಾರ್ಜಸ್ ಪೇ ಮಾಡಿ ಬರಬೇಕು. ದೇವಸ್ಥಾನ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್. ಸೊ ಲೆಟ್ಸ್ ಹತ್ತೋಣ, ಮೂವ್ ಆನ್. ಬೆಸ್ಟ್ ಲೈನ್ಸ್. ಏನು ಅನ್ನಿಸ್ತದೆ ಬೆಟ್ಟ ಹತ್ಕೊ ಬಂದು? ನೋ ಕಮೆಂಟ್ಸ್. ನಿಮ್ಮದು ಮನೋಣ? ಅಖಿಲೇಶ್ ಅವ್ರು ನೋಡಿ ಫೋಟೋ ತೆಗೆದಲ್ಲಿ ಮಗ್ನರಾಗಿ ಯಾವುದೇ ಥರ ಫೋಟೋ ತೆಗೆದಂತೆ. ಯಾರು 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 ಹಾಕದ ಹೆಣ್ಣು ಹುಡುಗಿರು? ಸೆಲ್ಫಿ ಹಿಡ್ಕೊಂಡ್ರೆ ಹಂಗ ತಮಗೆ ಟ್ರೆಡಿಷ್ನಲ್ ಆಗಿರ್ಬೇಕಾ ನಿಮ್ಮ ಹುಡುಗಿ? ಹಂಗೆ ಬಿಡಿ ಹುಡ್ಸೋ ಹಂಗಾರೆ. ಎಲ್ಲಿ ಎಲ್ಲಿ ಯಾವ ಊರಿಂದ ಬೇಕೋ? ಯಾವ್ದಾದ್ರು ಓಕೆ. ಅಂದರೆ ಯಾರ್ಯಾರು ನೋಡ್ತಾ ಇದ್ದೀರಾ ನೋಡ್ರಪ್ಪ, ಟ್ರೆಡಿಷ್ನಲ್ ಹುಡುಗಿ ಬೇಕಂತ ನಮ್ಮ ಅಣ್ಣಂಗೆ. ಸರಿನಾ? ಹತ್ತು ವರ್ಷ ಸುಸ್ತಾಗೋಯ್ತು. ನಾನು 50 to 75% ಹತ್ತಿದ್ದೀವಿ. ಗೊತ್ತಾಗಲ್ವಾ? ನೋಡಿ 50 ಅಂತ ಅಷ್ಟೇ. 50 ಮೆಟ್ಲು ಹತ್ತಬೇಕು. ಅಂದರೆ ಟೋಟಲ್ 400 ಸ್ಟೆಪ್ಸ್ ಇರೋದು. ಇನ್ನು 50 ಸ್ಟೆಪ್ಸ್ ಹತ್ತಿದ್ರೆ ದೇವಸ್ಥಾನ ರೀಚ್ ಆಗ್ತದೆ. ಸುಮಾರು 2000 ಮೆಟ್ಲು ಹತ್ತಿ ಇಳ್ದಂಗೆ ಐತಲ್ಲ. ಅದು 600, ಇದು 400. ಹತ್ತು ಹಿಡಿಯೋದು 1000, ಹತ್ತು ಹಿಡಿದು 2000. ಟೋಟಲಿ 2000 ಮೆಟ್ಲು ಹತ್ತಿ ಹಿಡ್ದಂಗೆ ಆಯಿತು. ಎಲ್ಲರೂ ಫ್ಯಾಟು ಬರ್ನ ಹೋಗ್ಬಿಟ್ಟು ಇನ್ನೂ 50 ಮೆಟ್ಲು ಹತ್ಬೇಕು ನೋಡ್ರಿ. ಅವ್ರಿಗೆ ಆಯ್ತಿಲ್ಲ ಅಂತ ನಿರಂಜನ ನನಗೆ. ನೈಸ್ ವ್ಯೂ ಪಾಯಿಂಟ್, ಸಾಕಾಗಿದೆ ಅಲ್ಲ. ವಿಸಿಟ್ ಮಾಡ್ರಿ, ಎಲ್ಲೆಲ್ಲೋ ಒಯ್ತಿರಂತೆ, ಎಷ್ಟೆಷ್ಟೋ ಖರ್ಚು ಮಾಡ್ತಿರಂತೆ. ಬನ್ನಿ ಇಂಥ ಪ್ಲೇಸ್ನೆಲ್ಲ ವಿಸಿಟ್ ಮಾಡಿ ನೋಡಿ ಹೆಂಗಿದೆ ಪ್ಲೇಸ್. ಮಗಂದು ಎಲ್ಲೂ ಎಷ್ಟು ದುಡ್ಡು ಕೊಟ್ಬಿಟ್ಟು ಖರ್ಚು ಮಾಡ್ಬೇಕಿದ್ನ ನೋಡೋಕ್ಕೆ. ಎಂಥದ್ದು ಇಲ್ಲ, ಫ್ರೀ. ಏನು ಬರೀ ಎಂಟ್ರೆನ್ಸ್ ದುಡ್ಡು ಕೊಡ್ಬೇಕೇನೋ ಅಷ್ಟೇ. ನೋಡಿ ಹೆಂಗಿದೆ. ಹೇಗಿದೆ ಪ್ಲೇಸ್? ಹೇಗಿದೆ ಪ್ಲೇಸ್? ಪಾಪ ಸುಸ್ತಾಗಿದ್ದವ್ರಿಗೆ ಎನರ್ಜಿ ಬಂದ್ಬಿಡ್ತು ಈಗ. ನಿಮ್ಗೆ ಹೇಗೆ ಅನಿಸ್ತು ಶುಭಶ್ರೀ ಅಕ್ಕ? ಮನೋಣ ನಿಮ್ಗೆ ಅವ್ರ ಫೋಟೋ, ಯಾವಾಗಲೂ ಫೋಟೋ. ಅಮೇಜಿಂಗ್. ಸುಸ್ತಾಗೋಯ್ತು ಮನೋಣ. ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ. ದೇವಸ್ಥಾನ ಕೆಳಗಡೆ ಇದೆ, ಬಟ್ ನಾವು ವ್ಯೂ ಪಾಯಿಂಟ್ ನೋಡ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಫಸ್ಟ್ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ವಿ. ಲೆಟ್ಸ್. ಸಕ್ಕತ್ತಾಗಿದೆ ಅಲ್ಲ? ಇಷ್ಟು 2 ಪಾಯಿಂಟ್ ನೋಡಿದ್ರಿ, ಇನ್ನು ಮುಂದೆ ಹೋಗ್ತಾ ಇದ್ರೆ
ಫೈನಲಿ ಬಂದ್ವಿ ವ್ಯೂ ಪಾಯಿಂಟ್ಗೆ. ನನ್ನ ಮಗನ್ ಏನು ವ್ಯೂ ಪಾಯಿಂಟ್ ಗುರು. ಈ ಜಾಗಕ್ಕೆ ಸುಮಾರು 1500 ವರ್ಷಗಳ ಇತಿಹಾಸ ಇದೆ. ಮತ್ತು ಈ ಜಾಗದಲ್ಲಿ ನೀವು ನೋಡ್ಬೋದು, ಬೇರೆ ಯಾವ ಪಕ್ಷಿಯೂ ನಿಮಗೆ ಕಾಣಸಿಗಲ್ಲ, ಬರೀ ರಣಹದ್ದು ಮಾತ್ರ ಸಿಗೋದು. ಆದರೆ ಈಗ ಅದರ ಸಂತತಿ ಕೂಡ ಕಡಿಮೆ ಆಗಿದೆ. ಈ ಜಾಗದಲ್ಲಿ ರಣಹದ್ದು ಬಿಟ್ಟರೆ ನಿಮಗೆ ಬೇರೆ ಯಾವ ಪಕ್ಷಿನೂ ಕೂಡ ಕಾಣಿಸಲ್ಲ. ಅಂದರೆ ಈಗ ಅದು ಕೂಡ ರೇರ್ ಕಾಣಿಸೋದು ನಿಮಗೆ. ವ್ಯೂ ಪಾಯಿಂಟ್ ನೋಡಿಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಳ್ಳೆ ಪ್ಲೇಸ್. ಇದನ್ನ ಸೆಕೆಂಡ್ ಎಪಿಸೋಡಲ್ಲಿ ಪ್ಲೇ ಆಗುತ್ತೆ. ಸೂಪರ್ ಪ್ಲೇಸ್. ಸೆಕೆಂಡ್ ಎಪಿಸೋಡಲ್ಲಿ ನೋಡಿ. ಈ ದೇವಸ್ಥಾನ ರಾಮಾಯಣ ಕಾಲದಿಂದಲೂ ತನ್ನದೇ ಆದ ಹೆಸರನ್ನು ಹೊಂದಿದೆ. ರಾಮಾಯಣದಲ್ಲಿ ಜಟಾಯು ಎಂಬ ಪಕ್ಷಿನ ನೀವೆಲ್ಲರೂ ಕೇಳಿರ್ತೀರ. ಆ ಜಟಾಯು ಪಕ್ಷಿನೇ ಈಗಿನ ರಣಹದ್ದು ಆಗಿ ಇಲ್ಲೆಲ್ಲ ಈ ದೇವಸ್ಥಾನ ಸುತ್ತ ಇದೆ ಅಂತ ವಾಡಿಕೆ. ಇದು ಏಕಶಿಲಾ ಮೂರ್ತಿ. ಇದು ಭಾರತದಲ್ಲಿ ಬರೀ 2 ಕಡೆ ಇರೋದು. ಒಂದು ಉತ್ತರ ಭಾರತದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಬಿಟ್ಟರೆ ಇನ್ನೊಂದು ಇದು ಏಕಶಿಲಾ ಮೂರ್ತಿ ಇರೋದು ನಮ್ಮ ರಾಮನಗರದಲ್ಲಿ ಅಂತ ಹೇಳೋಕ್ಕೊಂದು ಹೆಮ್ಮೆ. ನೀವು ಈ ವಿಗ್ರಹದನ್ನು ಅಬ್ಸರ್ವ್ ಮಾಡಿದ್ರೆ ಇದು ಒಂದೇ ಕಲ್ಲಿನಿಂದ ಕೆತ್ತಲ್ಪಟ್ಟಿಲಾಗಿದೆ. ಮತ್ತೆ ನೀವು ಈ ವಿಗ್ರಹದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯನ್ನು ಸಹ ನೋಡ್ಬೋದು. ನೀವು ರಾಮದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನದಿಂದ ಆಚೆಗೆ ಬಂದರೆ ಬಲಭಾಗಕ್ಕೆ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಈ ಜಾಗದಲ್ಲಿ ವಿಷ್ಣು ಮತ್ತು ಈಶ್ವರ ಇಬ್ಬರೂ ಕೂಡ ನೆಲೆಸಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಈ ಬೆಟ್ಟನ ಸಪ್ತ ಋಷಿ ಬೆಟ್ಟ ಅಂತ ಕರೀತಾರೆ. ಹೆಸರಲ್ಲಿ ಹೇಳೋ ಹಾಗೆ ಸಪ್ತ ಅಂದ್ರೆ 7 ಜನ ಋಷಿಗಳು ತಪಸ್ ಮಾಡಿದಂತ ಈ ಬೆಟ್ಟನ ಸಪ್ತ ಋಷಿ ಬೆಟ್ಟ ಅಂತ ಕರೀತಾರೆ. ಎರಡನೇ ಬೆಟ್ಟ ರಾಮದೇವ್ರ ದೇವಸ್ಥಾನದ ಬೆಟ್ಟ. ಇಲ್ಲಿ ಹೋಗಿದ್ದಾರೆ. ನೆಕ್ಸ್ಟ್ ಕೆಂಗಲ್ಗೆ ಹೋಗ್ತಾ ಇದೀವಿ. ಕೆಂಗಲ್ ಯಾರು ತಾನೇ ಗೊತ್ತಿಲ್ಲ, ಮೈಸೂರು ಬೆಂಗಳೂರು ಹೈವೇಲೆ ಇದೆ. ಕೆಂಗಲ್ ಸ್ಪೆಷಲ್ ಅದೊಂದು ಬ್ಲಾಗ್ ಮಾಡೋಣ. ಸೊ ಈ ಪ್ಲೇಸ್ ಅಂತೂ ಸೂಪರ್. ನನಗಂತೂ ತುಂಬ ಇಷ್ಟ ಆಯಿತು. ಸಖತ್ ಪ್ಲೇಸ್ ಮಾತ್ರ. ಶೋಲೆ ಫಿಲಮ್ ಇಲ್ಲೇ ಶೂಟಿಂಗ್ ಆಗಿರೋದು. ಸಾಕಾಗಿದೆ ಪ್ಲೇಸ್. ವಿಸಿಟ್ ಮಾಡಿ. ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಸೆಕೆಂಡ್ ಎಪಿಸೋಡಲ್ಲಿ ಈ ವಿಡಿಯೋ ಸಿಗುತ್ತೆ. A few moments later. ಅದೇ ಹೇಳಮ್ಮ. ಬನ್ನಿ ಬನ್ನಿ. PM ಸಂಜೆ ಆಗಿದೆ. ಸೊ ಟೆಂಪಲ್ ಕ್ಲೋಸ್ ಆಗಿದೆ. ಮತ್ತು ಬೆಟ್ಟಕ್ಕೆ ಬೆಟ್ಟಕ್ಕೆ ಯಾರನ್ನೂ ಬಿಡಲ್ಲ. 5 ಗಂಟೆನೇ ಲಾಸ್ಟು. ಆದರೆ ಮೇಲಿರೋರನ್ನ ಇಳಿದು ಬಂದು ಆಚೆ ಕಳಿಸ್ತಾರೆ. ಆಮೇಲೆ ಯಾರನ್ನೂ ಬಿಡಲ್ಲ. ತುಂಬ ಪ್ಲೇಸ್ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ. ಬನ್ನಿ ಬನ್ನಿ ಬನ್ನಿ. ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಯಾರನ್ನೂ ಬಿಡಲ್ಲ ಇಷ್ಟೊತ್ತಿನಲ್ಲಿ. 5 ಗಂಟೆನೇ ಲಾಸ್ಟ್. ಹಾಂ ಮಾಡಿ 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 ಮುಗೀತು ಇವತ್ತೊಂದು. ಇಲ್ಲಿದು ಬ್ಲಾಗ್ ಮುಗೀತು. ನೆಕ್ಸ್ಟ್ ಕೆಂಗಲ್ಗೆ ಹೋಗ್ತಾ ಇದ್ದೀವಿ. ಕೆಂಗಲಲ್ಲಿ ಅಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ರೆಸ್ಟ್ ಮಾಡೋದು ಅಷ್ಟೇ. ಇವತ್ತು ತುಂಬ ಎಂಜಾಯ್ ಮಾಡಿದೆ ಎಲ್ಲ ಕಸಿನ್ಸ್ ಜೊತೆ. ಚೆನ್ನಾಗಿತ್ತು ಇವತ್ತು. ಸೂಪರ್ ಡೇ ಫಾರ್ ಮೀ ಅಂತ ಹೇಳ್ಬೋದು. ಮತ್ತು ಒಳ್ಳೊಳ್ಳೆ ಪ್ಲೇಸ್ ಸಹ ವೀಡಿಯೋ ಮಾಡಿದ್ದೀನಿ. ನೋಡಿ ಎಲ್ಲ ವಿಸಿಟ್ ಮಾಡಿ. ಈಗ ಈ ಪ್ಲೇಸಸ್ ಎಷ್ಟೊಂದು ಫೇಮಸ್ ಸಹ ಆಗಿಲ್ಲ ಅಲ್ವಾ, ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಸೊ ಈ ಮುಖಾಂತರ
ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರೋ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲಿದೆ. ಯಾಕೆ ನಾವು ಬೇರೆ ಬೇರೆ ಸ್ಟೇಟಸ್ಗೆ ಹೋಗ್ಬೇಕು ಅಥವಾ ಬೇರೆ ಕಂಟ್ರಿಗೆ ಹೋಗಬೇಕು? ಸೊ ಇಲ್ಲೇ ಬಂದು ವಿಸಿಟ್ ಮಾಡಿ. ನಮ್ಮ ಕರ್ನಾಟಕದಲ್ಲೇ ಇದು ಬ್ಯೂಟಿಫುಲ್ ಪ್ಲೇಸಸ್ ಇದೆ. ನೆಕ್ಸ್ಟ್ ಕೆಂಗಲಲ್ಲಿ ಸಿಗೋಣ. 1 hour later. ಕೆಂಗಲಕ್ಕೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಸ್ಪೆಷಲ್ ಏನಂದರೆ ಇಲ್ಲಿರೋ ಆಂಜನೇಯ ಸ್ವಾಮಿ ಇರೋದು ತುಂಬ ಸ್ಪೆಷಲ್ ಮತ್ತು ಪವರ್ಫುಲ್. ಮತ್ತು ಇಲ್ಲಿರೋ ಆಂಜನೇಯ ಸ್ವಾಮಿ ಮೂರ್ತಿ ಮುಂಚೆ ಗೋಡೆ ಹಿಂಗೆ ಅಂಟ್ಕೊಂಡಂಗಿತ್ತು, ಈಗ ಟರ್ನ್ ಆಗಿದೆ. ಅಂದರೆ ನಿಮಗೆ ಫೇಸ್ ಮುಂಚೆ ಕಾಣಿಸ್ತಿಲ್ಲ ಅಷ್ಟೊಂದು ಕ್ಲಿಯರಾಗಿ, ಈಗ ಫುಲ್ ಫೇಸ್ ಕ್ಲಿಯರಾಗಿ ಕಾಣುತ್ತೆ. ಹಿಂಗೆ ಮುಖ ಟರ್ನ್ ಆದಂಗೆ ಕಾಣುತ್ತೆ. ಅದು ಫೋಟೋಸಲ್ಲಿ ಕೂಡ ಇದೆ, ಅದು ನೋಡ್ಬೋದು. ಮತ್ತು ಇಲ್ಲಿ ಇದೇನು ಸ್ಪೆಷಲ್ ಅಂದರೆ ಈಗ ಕೆಂಗಲ್ ಹನುಮಂತಿಯ ನಮ್ಮ ಕರ್ನಾಟಕದ ಫಸ್ಟ್ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಅವರು ಸೆಕೆಂಡ್ ಮುಖ್ಯಮಂತ್ರಿ. ಅವರು ಹುಟ್ಟಿದ್ದು ಇಲ್ಲೇ ಕೆಂಗಲ್. ಸೊ ವಿಧಾನಸೌಧ ಕಟ್ಟಿದವರು. ಆಮೇಲೆ ವಿಧಾನಸೌಧ ಕಟ್ಟೋರು ಬೇರೆ ಅವರೇ. ಸೊ ಅವ್ರ ಹೆಸರಲ್ಲೇ ಇದೆ ಕೆಂಗಲ್ ಹನುಮಂತಯ್ಯ ಅಂತ. ಸೊ ಕೆಂಗಲ್ ದೇವಸ್ಥಾನದಲ್ಲಿದ್ದೀವಿ. ಇದು ಬೆಂಗಳೂರು ಮೈಸೂರಿಗೆ ಹೋಗ್ಬೇಕಾದ್ರೆ ನಿಮಗೆ ಸಿಗುತ್ತೆ, ರೋಡಲ್ಲೇ ಸಿಗುತ್ತೆ, ರೋಡಲ್ಲಿ ಹೋಗ್ತಾನೆ ಕಾಣಿಸುತ್ತೆ. ಸೊ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ. ಇಲ್ಲಿನ ಇನ್ನೊಂದು ಸ್ಪೆಷಲ್ ಏನಂದರೆ ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ತೆಂಗಿನಕಾಯಿ ಏನಂತಾರೆ ಬೀಜನ, ತೆಂಗಿನಕಾಯಿ ಸಸಿಯಿಂದ 3 ಮರಗಳು ಸೃಷ್ಟಿಯಾಗಿದೆ, ಅಂದರೆ ಉಟ್ಕೊಂಡು ಬೆಳೆದಿವೆ. ಬನ್ನಿ. ಇದೊಂದು ಸ್ಪೆಷಲ್ ಇಲ್ಲಿ ಕಾಣ್ಬೋದು. ಈಗ ತಾನೇ ಆಚೆ ಬಂದ್ವಿ. ಹೊರಗಡೆ ದೇವ್ರದ್ದು ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಸೊ ಹಾಗೆ ಆಚೆನೇ ವಿಡಿಯೋ ಮಾಡಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಹೊರಗಡೆ ನೀವು ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ನರಸಿಂಹಸ್ವಾಮಿ ದೇವ್ರ ದರ್ಶನ ಆಗುತ್ತೆ, ನೆಕ್ಸ್ಟ್ ಆಂಜನೇಯ ಸ್ವಾಮಿ, ಅದರ ನೆಕ್ಸ್ಟು ಸೀತೆ ಮತ್ತು ರಾಮ ಲಕ್ಷ್ಮಣ ಇವ್ರ ದರ್ಶನ ಆಗುತ್ತೆ. ಸೊ ಹೊರಗಡೆ ನೀವು ಈ ದೇವ್ರ ದರ್ಶನ ಮಾಡ್ಬೋದು. ಮತ್ತು ದೇವಸ್ಥಾನದ ಹಿಂದ್ಗಡೆನೂ ಒಂದಷ್ಟು ಈಶ್ವರ ಎಲ್ಲ ಇದ್ದಾರೆ, ದರ್ಶನ ಮಾಡ್ಬೋದು. ಸೊ ಇದು ನಾವು ಲೇಟ್ ಆಗಿದೆ. ಸೊ ಇಲ್ಲೇನಾರು ಒಂಚೂರು ಹಂಗೆ ಚಾಟ್ಸ್ ಅಥವಾ ಸ್ನ್ಯಾಕ್ಸ್ ತಿಂದು ಹೊಡ್ತೀವಿ. ವೆಹಿಕಲ್ಸ್ ಓಡಾಡ್ತಾ ಇದೆಯಲ್ಲ, ಅದೇ ಮೈಸೂರು ಮತ್ತು ಬೆಂಗಳೂರು ಹೈವೇ. ಅಲ್ಲಿ ನೀವು ಹೋಗ್ತಿದ್ದಂಗೆ ದೇವಸ್ಥಾನ ಕಾಣುತ್ತೆ, ಅದು ರಾಜಗೋಪುರ. ಇದು ದೇವಸ್ಥಾನಕ್ಕೆ ಎಂಟ್ರಿ, ಗರ್ಭಗುಡಿ. ಹೇಗಿತ್ತು ಇವತ್ತು ನಿಮಗೆ? ಫ್ಯಾಂಟಾಸ್ಟಿಕ್, ಫುಲ್ ಎಂಜಾಯ್ ಮಾಡಿದ್ದೀವಿ. ಸೂಪರ್, ಆಸಮ್. ಚೆಂದ ಇತ್ತು. ಹಿಂಗೆ ಅಷ್ಟೇನಾ? ಬಂಗಾರಪೇಟೆ ಚಾಟ್ಸ್ ಮಾತ್ರ ಸೂಪರ್ ಆಗಿತ್ತು. ಬನ್ನಿ, ಚನ್ನಪಟ್ಟಣದಲ್ಲಿದೆ ಬಂಗಾರಪೇಟ್ಸ್. ಸೊ ಬನ್ನಿ, ಎಂಜಾಯ್ ಮಾಡಿ, ತಿನ್ನಿ. ಹೇಳಿ. ಬೇಲ್ಪುರಿ ಬಂತೀನಿ, ಸೂಪರ್ ಇದೆ ಬಂಗಾರಪೇಟೆ ಚಾಟ್ಸಲ್ಲಿ. ಫುಲ್ ಸ್ಪೈಸಿ ತಿನ್ನೋರ್ಗಂತೂ ಸೂಪರ್ ಇರುತ್ತೆ. ಬಟ್ ಫಸ್ಟ್ ಇಸ್ ದಹಿಪುರಿ. ದಹಿಪುರಿ ಬೆಸ್ಟ್. ದಹಿಪುರಿನೂ ಸೂಪರ್ ಆಗಿದೆ. ದಹಿಪುರಿನೂ ಸೂಪರ್ ಇದೆ. ಬಂತೀನಿ, ಸರಿನಾ? ನೀವೇನು ಬಂಗಾರಪೇಟೆನ ಹುಡಿಕೊಂಡು ಹೋಗಬೇಕಾಗೆ ಅಂತ ಪರಿಸ್ಥಿತಿ ಏನಿಲ್ಲ. ಮೈಸೂರು ಬೆಂಗಳೂರು ಹೈವೇಲೇ ಇದೆ, ರೋಡ್ ಹೋಗ್ತಿರೇ ಕಾಣಿಸುತ್ತೆ, ಸರಿನಾ? ಚೆನ್ನಾಗಿದೆ, ಬಂತೀನಿ. ಬಾಯ್ ಮಾಡೋಣ. ಬಾಯ್ ನೀರು. ಜೊತೆ ಹೋಗಿದ್ದಂಥ ಟ್ರಿಪ್ ಮತ್ತು ಅದನ್ನ ವೀಡಿಯೋ ಮಾಡಿ ಬ್ಲಾಗ್ ಕೂಡ ಮಾಡಿದ್ದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ, ಎಪಿಸೋಡ್ 1 ಆ್ಯಂಡ್ ಎಪಿಸೋಡ್ 2. ಸೊ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಒತ್ತಿ, ಮತ್ತು ಕಮೆಂಟ್ ಆ್ಯಂಡ್ ಶೇರ್ ಅಂತ ಹೇಳ್ತಾ